ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ನವರ ಹೆಸರಲ್ಲಿ ಗಿಡ ನೆಡುವಂತಹ ಪಾರ್ಟ್ 2 ವ್ಲಾಗ್ಗೆ ಸ್ವಾಗತ ಸುಸ್ತಾಗುತ್ತಾ. ಸೊ ಯಾರ ಹೆಸರಲ್ಲೆಲ್ಲ ಗಿಡ ನೆಡ್ಲಿಕ್ಕೆ ಉಂಟು ಅಂತ ಕೇಳಿದ್ರೆ ಆ ಹೆಸರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಹಾಗಾಗಿ ಗಾಯ್ಸ್, ಇವತ್ತಿನ ಬ್ಲಾಗ್ ಅಲ್ಲಿ ನಾನ್ ಸೆನ್ಸ್ ಇಲ್ಲ, ಫುಲ್ ಸೆನ್ಸ್. ಯಾಕಂದ್ರೆ ಟೋಟಲ್ ಒಂದು 27 ಗಿಡ ಉಂಟು ನೆಡ್ಲಿಕ್ಕೆ. ಬೆಸ್ಟ್ ವೆದರ್, ಯಾವಾಗಲೂ ನಮಗೆ ಬೇಕಾದ ಹಾಗೆ ವೆದರ್ ಸಪೋರ್ಟ್ ಮಾಡ್ತದೆ. ವಾಟ್ ಆ ವೆದರ್ ಅಂತ ಹೇಳ್ಬೋದು. ಹಾಗಾಗಿ ಗಾಯ್ಸ್, ಗುಡ್ಡೆಲೆಲ್ಲ ಗಿಡ ಎಲ್ಲ ಇಟ್ಟಾಗಿದೆ. ಸೊ ಇವಾಗ ಒಂದೊಂದೇ ಪ್ಲಾಂಟ್ ಮಾಡ್ತಾ ಹೋಗುವ ಬನ್ನಿ. ಇವತ್ತು ಅಂದರೆ ನನ್ನ ಸಿಂಹದ ಮರಿ ಸೈನ್ಯಕ್ಕೆಲ್ಲ ಇವಾಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಯಾರಾದರೂ ಒಬ್ಬ ಕ್ಯಾಮ್ರಾಮ್ಯಾನನ್ನು ಹೈರ್ ಮಾಡಬೇಕಷ್ಟೇ ಬ್ಲಾಗ್ ಮಾಡಲಿಕ್ಕೆ. ಸೊ ಇವತ್ತು ಕ್ಯಾಮ್ರಾಮ್ಯಾನ್ ಆಗಿ ಯಾರೂ ಇಲ್ಲ. ಇವತ್ತಿನ ಕ್ಯಾಮ್ರಾಮ್ಯಾನ್ ನನ್ನ ಅಮ್ಮನಿ. ಗಾಯ್ಸ್, ಇವತ್ತಿನ ನಮ್ಮ ಮೊದಲ ಗಿಡ ಇದು ಕಷಿ ಮಾವಿನ ಗಿಡ. ಇದನ್ನು ನಾನು ಚಾರ್ವಿಕ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್, ನಮ್ಮ ಇವತ್ತಿನ ಎರಡನೇ ಗಿಡ ಇದು ಹಲಸಿನ ಗಿಡ. ಇದರ ಸೊಲೆ ಏನುಂಟು ಇದು ಕೇಸರಿ ಕಲರ್ ಬರುವಂಥದ್ದು. ಸೊ ಇದನ್ನು ನಾನು ಸತೀಶ್ ಮನಸ್ವಿ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗಾಯ್ಸ್, ಇದು ನಮ್ಮ ಮೂರನೇ ಗಿಡ ಮಾವಿನ ಗಿಡ. ಇದನ್ನು ನಾನು ಶಿವಪ್ರಸಾದ್ ಕಾರ್ಕಳ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗಾಯ್ಸ್, ಇದು ನಮ್ಮ ನಾಲ್ಕನೇ ಗಿಡ. ಇದು ಹಲಸಿನ ಗಿಡ. ಇದನ್ನು ನಾನು ಮೇಘ ಮಡಿಕೇರಿ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗಾಯ್ಸ್, ನಾವು ಇವಾಗ ಇದೇನು ಪ್ಲಾಂಟ್ ಮಾಡ್ತಿದ್ದೀವಿ, ಇದು ನಮ್ಮ ವಾಟ್ಸಪ್ ಅಲ್ಲಿ ಬರುವ ವನ ಮಹೋತ್ಸವ ತರ ಆಗ್ಬಾರ್ದು. ಅಂದ್ರೆ ಬೆಳಗ್ಗೆ ಮಂತ್ರಿಯವರು ಬಂದ್ರು, ಗಿಡ ನೆಟ್ರು, ಮಧ್ಯಾಹ್ನ ಮೇಕೆ ಬಂತು, ಗಿಡ ತಿಂತು, ನೈಟ್ ಮಂತ್ರಿಯವರು ಬಂದು ಮೇಕೆ ತಿಂದ್ರು ಅಂತ. ಸೊ ಇವಾಗ ನಾವು ಗಿಡ ಮಾತ್ರ ಇಲ್ಲಿ ನೆಡ್ತಾ ಇರೋದು. ಇದಕ್ಕೆ ಇಲ್ಲಿ ನೀರೆಲ್ಲ ನಿಲ್ತದೆ. ಮೊನ್ನೆಲ್ಲ ನೆಟ್ಟದಕ್ಕೆ ಸ್ವಲ್ಪ ನೀರೆಲ್ಲ ನಿಂತಿತ್ತು. ಇಲ್ಲಿ ಸ್ವಲ್ಪ ಈ ಸೊಪ್ಪನ್ನೆಲ್ಲ ಕಡ್ದು ಹಾಕೋದು ಕೆಲಸ ನಾವು ನೆಕ್ಸ್ಟ್ ಮಾಡುವ. ಸೊ ಇವತ್ತು ಇದನ್ನು ನೆಡ್ತಾ ಹೋಗುವಂಥದ್ದು. ಸೊ ಇದು ಇವಾಗ ನಮ್ಮ ನಾಲ್ಕನೇ ಗಿಡ. ಇನ್ನು ನೆಕ್ಸ್ಟ್ ಗಿಡಕ್ಕೆ ಹೋಗೋ ಬನ್ನಿ. ಗಾಯ್ಸ್, ನಮ್ಮ ಇವತ್ತಿನ ಐದನೇ ಗಿಡ. ಇದನ್ನು ನಾನು ಇದು ಲಕ್ಷ್ಮಣ ಫಲದ್ದು, ನೋಡಿ ಎಷ್ಟು ಚಂದ ಬಂದಿದೆ ಅಂತ. ಸೊ ಇದು ಕ್ಯಾನ್ಸರ್ಗೆಲ್ಲ ತುಂಬಾ ಒಳ್ಳೆ ಮದ್ದಂತೆ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಆಗುವಂತ ಸ್ವಲ್ಪ ಹಣ್ಣಿನ ಗಿಡ ಕೂಡ ನಾವು ಮನೆಯಲ್ಲಿ ನೆಟ್ಟರೆ ತುಂಬಾ ಒಳ್ಳೇದು ಇವಾಗ. ಸೊ ಇದು ಬಂದ್ಬಿಟ್ಟು ಲಕ್ಷ್ಮಣ ಫಲದ್ದು. ಇದನ್ನು ನಾನು ನಾಗಾರ್ಜುನ ಗೌಡ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಏನು ನನ್ನ MBA ಫ್ರೆಂಡ್, ಇವನ ಹೆಸರಲ್ಲಿ ಒಂದು ಗಾಂಡು ಗಿಡ ನೆಡು ಅನ್ಕೊಂಡೆ. ಆದ್ರೆ ಇಲ್ಲಿ ಹತ್ರದಲ್ಲಿಲ್ಲ, ನಾವು ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೇವೆ. ಹಾಗಾಗಿ ಈ ಲಕ್ಷ್ಮಣ ಫಲ ಗಿಡ ನಾಗಾರ್ಜುನ ಗೌಡ ನಿನ್ನ ಹೆಸರಲ್ಲಿ. ಗಾಯ್ಸ್, ನಮ್ಮ ಇವತ್ತಿನ ಎರಡನೇ ಲಕ್ಷ್ಮಣ ಫಲ ಗಿಡ. ಸೊ ಇದನ್ನು ನಾನು ವಸಂತ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಿದ್ದೇನೆ. ಗಾಯ್ಸ್, ಇದು ನಮ್ಮ ಇನ್ನೊಂದು ಲಕ್ಷ್ಮಣ ಫಲ ಗಿಡ. ಸೊ ಈ ಗಿಡವನ್ನು ಚಾರ್ವಿ CK ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಸೊ ಇದೆಲ್ಲ ನಾವೇನು ಪ್ಲಾಂಟ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಆಗುತ್ತಾ ಬಿಡುದು ಅದು ನೆಕ್ಸ್ಟ್. ಸೊ ನಮ್ಮ ಪ್ರಯತ್ನ ಇರಬೇಕು. ಗಾಯ್ಸ್, ಇನ್ನೊಂದು ಲಕ್ಷ್ಮಣ ಫಲ ಗಿಡ. ಇದನ್ನು ನಾನು ಚೆನ್ನಪ್ಪ ಗೌಡ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಿದ್ದೇನೆ. ಗಾಯ್ಸ್, ಇದು ಬಂದ್ಬಿಟ್ಟು ರಂಬೂಟನ್ ಗಿಡ. ಇದನ್ನು ನಾನು ಸುಧಾ ನವೀನ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಿದ್ದೇನೆ. ನಮ್ಮ ಹಳೆಯ ಸಬ್ಸ್ಕ್ರೈಬರ್ ನಿಮ್ಮ ಇಷ್ಟದ ರಂಬೂಟನ್ ಗಿಡವನ್ನು ಪ್ಲಾಂಟ್ ಮಾಡಿ ಅಂತ ಕೇಳಿದ್ರೆ, ಸೊ ಈ ಗಿಡ ನಿಮ್ಮ ಹೆಸರಲ್ಲಿ. ಗಾಯ್ಸ್, ಕಾಡು ಬೆಳೆಸಿ ನಾಡು ಉಳಿಸಿ. ಸೊ ಒಂದೊಂದೇ ಪ್ಲಾಂಟ್ ನೀವು ಕೂಡ ಮನೆಯಲ್ಲಿ ಮಾಡಿ, ಒಂದು ಗಿಡ ಆದ್ರೂ. ಈ ರಂಬೂಟನ್ ಗಿಡವನ್ನು ನಾನು ಸಂಜಯ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಕಾಡು ಇದುಂಟು, ನೇರಳೆ ಉಂಟು, ಯಾವುದೋ ಬಾವಲಿ ತಂದು ಹಾಕಿರುವಂಥದ್ದು. ಬಲ್ಲಿಯಲ್ಲಿ ಆಗುವಂತ ಇದನ್ನು ನಾವು ತುಳುವಲ್ಲಿ ಕರುವಲು ಅಂತ ಹೇಳ್ತೇವೆ. ಸೊ ಇದು ತೊಂಡೆಕಾಯಿಯ ರೀತಿ ಬಲ್ಲಿಯಲ್ಲಿ ಆಗುವಂಥದ್ದು. ತಿನ್ನಲಿಕ್ಕೆ ಕೂಡ ತುಂಬಾ ರುಚಿ ಇರ್ತದೆ. ನೋಡಿ, ಸೇಮ್ ತೊಂಡೆಕಾಯಿ, ಇದು ತುಂಬಾ ರುಚಿ ಉಂಟು ತಿನ್ನಲಿಕ್ಕೆ. ಗಾಯ್ಸ್, ನಮ್ಮ 12ನೇ ರಂಬೂಟನ್ ಗಿಡ. ಇದನ್ನು ನಾನು ಅಕ್ಷಯ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ.
ನಮ್ಮ ಇನ್ನೊಂದು ರಂಬೂಟನ್ ಗಿಡ ಇದು. ಇದನ್ನು ನಾನು ಶೈಲೇಶ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗಾಯ್ಸ್, ಇದು ಕಶಿ ನೇರಳೆ ಹಣ್ಣಿನ ಗಿಡ. ಇದನ್ನು ಪುತ್ತೂರು ನರ್ಸರಿಯಿಂದ ತಂದದ್ದು. ಇದನ್ನು ನಾನು ರಾಹುಲ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗಾಯ್ಸ್, ಇದು ನಮ್ಮ ಇನ್ನೊಂದು ಕಶಿ ನೇರಳೆ ಹಣ್ಣಿನ ಗಿಡ. ಇದನ್ನು ನಾನು ಸುವರ್ಣ ಸುಬ್ರಹ್ಮಣ್ಯ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗಾಯ್ಸ್, ಇದು ನಮ್ಮ ಇನ್ನೊಂದು ನೇರಳೆ ಹಣ್ಣಿನ ಗಿಡ. ಅದನ್ನೇ ನಾನು ಮಮತಕ್ಕ ಈರ್ನ ಬದಟ್ ಪ್ಲಾಂಟ್ ಮಂದೊಂದುಲ್ಲೆ ಈರ್ನ ಇಲ್ಲದ ಗಿಟ್ಟಗೆ ಇಂಚಿಗೆ ಎಲ್ಲ ಜಾನಗ ಓ ಈಡೆಗೆ ಬರ್ತಾರ ನಾಡು ಕೊಯ್ಯರಗ ಸಾದಿ ಬಾರಿಗೆ ಕೊಕ್ಕೆ ಬತ್ತೊಂದು ಬರ್ತಾರಂಡ ಸಾದಿರ್ತೆ ಕೊಯ್ಯೋಲಿ. ಸೊ ಈ ನೇರ್ಲದ ಏನು ಈರ್ನ ಬದಟ್ ಪ್ಲಾಂಟ್ ಮಂದೊಂದುಲ್ಲೆ. ಗಾಯ್ಸ್, ಇವಾಗ ನಾವು ಯಾವ್ದೆಲ್ಲ ಗಿಡ ನೆಟ್ಟಿದ್ದೇವೆ ಅದರಲ್ಲಿ ಆಗುದು ಬಿಡುದು ಅದು ನೆಕ್ಸ್ಟ್. ಸೊ ಇವಾಗ ನೆಡ್ತಾ ಹೋಗುವ. ಮತ್ತೆ ಇವತ್ತು ನೈಟ್ ಮನೆ ಯಕ್ಷಗಾನ ಕೂಡ ಬರ್ಲಿಕ್ಕಿದ್ದಾರೆ. ಸೊ ವಿಡಿಯೋದ ಕೊನೆಯಲ್ಲಿ ಅದನ್ನು ಕೂಡ ಪ್ಲೇ ಮಾಡ್ತೇನೆ. ಇಷ್ಟು ಮೂಕುದ ಮರ ಮಲ್ಲಿಗೆ ಆತು ಮಾರೆ. ಇದು ಇನ್ನೊಂದು ರಂಬೂಟನ್ ಹಣ್ಣಿನ ಗಿಡ. ಇದನ್ನು ನಾನು ಋತ್ವಿಕಾ KS ಬ್ಯಾಂಗ್ಳೂರು ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಿದ್ದೇನೆ. ಸೊ ಇದು ಆದಾಗ ಬ್ಯಾಂಗ್ಳೂರಿಗೆ ಪಾರ್ಸಲ್ ಮಾಡುವ. ಬ್ಯಾಂಗ್ಳೂರ್ಗೆ ಎತ್ತಿನಗೊಳ ಮಿನಿ ಸೋಕಿತ್ತಿನ ತಿನ್ನೋಲಿ ಕೂರಿನಿಂದ ಇರ್ಲೊಂಜಿ ತೊಟ್ಟೆಡು ಬಿತ್ತುವಾರ್ಥ ದೈ ಮನ್ಪ್ಲೆ. ಹಾಗಾಗಿ ಈ ಗಿಡ ಋತ್ವಿಕಾ ಬ್ಯಾಂಗ್ಳೂರ್ ನಿಮ್ಮ ಹೆಸರಲ್ಲಿ. ಗಾಯ್ಸ್, ಎಂಗೊಂಜಿ ಡೌಟು ಇತ್ತೆ ನಮಕ್ ಎಲ್ಲಂಜಿ ರಂಬೂಟನ್ ತಿಂದು ದಿತ್ತೆ ಮುಕ್ಕ ಸಟ್ಟೆ ಉಂಡ ಅಂದೆ ಪಂಡ ಆತ ರಂಬೂಟನ್ ದೈ ಆಂಡ್ ಪೂರೆಟ್ಲ ಆಂಡ ನಮ್ಮ ಒಂಜಿ ಗಾಡಿ ದಿತ್ತದ ನಮ್ಮ ಸೇಲ್ ಮಲ್ಪಗ ಎಂತ ಮಾರ್ಕೆಟಿಂಗ್ ಆತ ನಮ್ಮ ತೂಗೆಂಚ ಒರಿಯಾಗಿ ಇದು ಪೂರದೆಲ್ಲ ಹೊಡುಂದಿ ದಿನ ಸ್ಟ್ಯಾಂಡರ್ಡ್ ಇಡ್ತು ಪೂದರ್ ತೂತು ನಡ್ಪು ನಾತಿ. ಗಾಯ್ಸ್, ಇದು ನಮ್ಮ ಇನ್ನೊಂದು ರಂಬೂಟನ್ ಗಿಡ. ಇದನ್ನು ನಾನು ಪ್ರಮೋದ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಿದ್ದೇನೆ. ಪ್ರಮೋದ ಅಂದ್ರೆ ಅಕ್ಕನ ಎಂಕ ಡೌಟ್ ಅಕ್ಕಂಡ ಎಲ್ಲಂಜಿ ಬಣ್ಣಗ ಸೀದಾ ಇಡೆಗೆ ಹೋಯ್ತು ಅಂದ್ರೆ ತಾರ್ಪೆ ಇದಾಯ್ತವು ನಿಕ್. ಸೊ ಇದಾಯ್ತು ನೆಟ್ಟು. ಗೈಸ್, ಇದು ನಮ್ಮ ಇನ್ನೊಂದು ನೇರಳೆ ಹಣ್ಣಿನ ಗಿಡ. ಇದನ್ನು ನಾನು ಧೃತಿಕ್ ಪುಲಿಕುಕ್ಕು ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಸೊ ನೇರಳೆ ಗಿಡ ಇದು ನೆಟ್ಟಾಯ್ತು. ಧೃತಿಕ್ ಪುಲಿಕುಕ್ಕು ನಡ್ತಾ ನೆಂಪಾಯ್ ನಂಜಿ ಕುಕ್ಕುದಯ್ಯ ನಡ್ತೊಲಿ ಹಿಂದೆ ತೊಂದರಿಜ್ಜಿ. ಗಾಯ್ಸ್, ಇದು ಒಂದು ಪೇರಲೆ ಗಿಡ, ಕಶಿ ಪೇರಲೆ. ಇದನ್ನು ನಾನು ಆಕಾಂಕ್ಷ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗಾಯ್ಸ್, ಇದು ನೋಡಿ, ಇದು ಒಂದು ಕಶಿ ಪೇರಳೆ ಹಣ್ಣಿನ ಗಿಡ. ಇದನ್ನು ನಾನು ರಾಹುಲ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್, ಇವಾಗ ನಾವು ಗಿಡ ನೆಡ್ತಾ ನಮ್ಮ ಟ್ರೀ ಹೌಸ್ ಪಕ್ಕ ಬಂದ್ವಿ. ಸೊ ಇದೊಂದು ಪೇರಲೆ ಹಣ್ಣಿನ ಗಿಡ. ಇದನ್ನು ನಾನು ಪುನೀತ್ ಪಾಂಡಿಗದ್ದೆ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್, ಇವಾಗ ಗಿಡ ನೆಟ್ಟು ಸ್ವಲ್ಪ ಸುಸ್ತಾಯ್ತು. ನಾವು ಟ್ರೀ ಹೌಸ್ ಪಕ್ಕ ಬಂದ್ವಿ. ಇವಾಗ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಕೆಲಸ ಮಾಡುವ. ಸ್ವಲ್ಪ ಟ್ರೀ ಹೌಸಲ್ಲಿ ರೆಸ್ಟ್ ಮಾಡಿ ಆಮೇಲೆ ಗಿಡ ನೆಡುವ. ಗಾಯ್ಸ್, ಸಂಜೆ ತಂಗಾಲಿ ಕಡಿಮೆ ಕಡೆ ಮೇರೆ. ಗೈಸ್, ಇವಾಗ ನಾವು ರೆಸ್ಟ್ ಎಲ್ಲ ಮಾಡಿ ಇವಾಗ ವಾಪಸ್ ಗಿಡ ನೆಡ್ಲಿಕ್ಕೆ ಬಂದ್ವಿ. ಇದು ನಾನು ನರ್ಸರಿ ಮಾಡಿದಂತಹ ಒಂದು ರಂಬೂಟನ್ ಗಿಡ. ಇದನ್ನು ನಾನು ಡೆನಿಶಾ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್, ಈ ಹುಳದ ಸೈಜ್ ನೋಡಿ. ಇದನ್ನು ನೀವು ಫಸ್ಟ್ ಟೈಮ್ ಕೈಯಲ್ಲಿ ಹಿಡಿಯುವಾಗ ಸ್ವಲ್ಪ ಭಯ ಆಗ್ಬೋದು, ಆಮೇಲೆ ಗೊತ್ತಾಗೋದಿಲ್ಲ. ಗಾಯ್ಸ್, ಇದು ನಮ್ಮ ಇನ್ನೊಂದು ರಂಬೂಟನ್ ಗಿಡ. ನಮ್ಮ ಟ್ರೀ ಹೌಸ್ ಪಕ್ಕನೇ ನೆಡ್ತಾ ಇದ್ದೇವೆ. ಈ ಗಿಡವನ್ನು ನಾನು
ಪುರುಷೋತ್ತಮ್ ಭಟ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್ ಇದು ಇನ್ನೊಂದು ಕಷಿ ಪೇರಳೆ ಗಿಡ. ಇದನ್ನ ನಾನು ಗಹನ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್ ಇದು ಬಂದ್ಬಿಟ್ಟು ಬರಬ್ಬ ಹಣ್ಣಿನ ಗಿಡ. ಇದನ್ನ ನಾನು ಶ್ರಾವ್ಯ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್ ಇದು ಪನ್ನೇರಳೆ ಹಣ್ಣಿನ ಗಿಡ. ಇದನ್ನು ನಾನು ಧನ್ವಿತ್ ವರ್ಕಾಡಿ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್ ಇದು ಒಂದು ರಂಬೂಟನ್ ಹಣ್ಣಿನ ಗಿಡ. ಇದನ್ನ ನಾನು ದೀಕ್ಷಿತ್ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೇನೆ. ಗೈಸ್ ಇದು ನಮ್ಮ ಕೊನೆಯ ರಂಬೂಟನ್ ಗಿಡ, ಇವತ್ತಿನ ಲಾಸ್ಟ್ ಗಿಡ. ನಾನು ಅಶೋಕ ನಿಮ್ಮ ಹೆಸರಲ್ಲಿ ಪ್ಲಾಂಟ್ ಮಾಡ್ತಿದ್ದೇನೆ. ಗಂಧರ್ವ ಲೋಕ ಇದುವೆ. ಲೋಕಮುಖದ ನನ್ನನ್ನು ಕರೆಯುವುದು ಹೇಗೆ ಅಂತ ಕೇಳಿದ್ರೆ ಹೂ ಹೂ ಗಂಧರ್ವ ಎನ್ನುವ ಹಾಗೆ. ಈ ಗಂಧರ್ವ ಲೋಕದಲ್ಲಿ ನೋಡಿದ್ದನ್ನೇ ನೋಡುವುದು. ಆದರೂ ನಮಗದು ಪಥ್ಯ, ಖಂಡಿತ ಅದುವೇ ನಮಗೆ ಹೊಸತನ. ಈ ಗಂಧರ್ವ ಲೋಕದ ಎಂದಿನಂತೆ ಇಂದು ಕೂಡ ಸಭಾ ಪ್ರವೇಶ ಮಾಡುವಂತ ಹೊತ್ತಿಗೆ ನನ್ನ ಬಳಿಗೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಒಟ್ಟಾಗಿ ಬಂದಿದ್ದೀರಿ. ಯಾವಾಗಲೂ ಬರುವ ರೀತಿಯಲ್ಲಿ ಬಂದವರಲ್ಲ. ಮುಖವೆಲ್ಲ ಬಾಡಿ ಹೋಗಿದೆ, ಬೇಸರ, ಖಂಡಿತ ಆನಂದ. ನಿಮ್ಮ ಮುಖವನ್ನು ನೋಡುವಾಗ ನಾನು ಅರ್ಥ ಮಾಡಿಕೊಂಡೆ, ಏನೋ ಈ ಗಂಧರ್ವ ಲೋಕದಲ್ಲಿ ನಿಮಗೆ ಸುಖ ಇಲ್ಲ ಎನ್ನುವ ಹಾಗೆ. ರಾಹು ಸೋಕಿದ ಚಂದ್ರನಂದ ನಿಮ್ಮ ಮುಖ ಕಂಗೊಳಿಸುತ್ತಾ ಉಂಟು. ಈ ರೀತಿಯಾಗಿ ಬೇಸರದಿಂದ ಬರಬೇಕು ಅಂತಾದ್ರೆ ಏನು ಕಮ್ಮಿ ಆಯ್ತು ಗಂಧರ್ವ ಲೋಕದಲ್ಲಿ ಮಹಾರಾಜ. ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ನವರ ಹೆಸರಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ. ಅಂದ್ರೆ ಗಿಡ ಇನ್ನೂ ಉಂಟು ತುಂಬ ನಲ್ಲಿಗೆ, ಕಮೆಂಟ್ ಬಂದದ್ದು ಇಷ್ಟೇ. ಹಾಗಾಗಿ ಇವತ್ತು ಎಲ್ಲ ಗಿಡ ನೆಟ್ಟಾಗ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.